ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಅಲ್ಲಿ ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೆ, ನಾವೊಂದು ಮನೆ ನೋಡಿದ್ದೀವಿ, ಶಿಫ್ಟಿಂಗ್ ಆಗ್ತೀವಿ ಅಂತೇಳಿ. ಸೊ ನಾನು ಗುಂಡ ಹೋಗಿ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಗುಂಡ ಅಂದರೆ ರೇಣುತಮ್ಮ, ಇಬ್ರು ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ನಂಗೆ ಇಷ್ಟ ಆಯಿತು. ಇನ್ನು ನಮ್ಮ ಮನೆಯವ್ರಿಗೂ ತೋರಿಸ್ಬೇಕಲ್ವಾ, ಸೊ ಅದರಿಂದ ಇವತ್ತು ತೋರ್ಸೋಣ ಅಂತೇಳಿ ಹೇಳಿದ್ದೆ. ನಮ್ಮ ಮನೆಯವ್ರು ಇಟ್ಕೊಂಡು ಮಧ್ಯಾಹ್ನದಿಂದ ಹೋಗೋಣ, ಇವಾಗ ಕೆಲಸ ಇದೆ ಅಂತೇಳಿ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಇನ್ನು ನಾವು ಬಂದು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಒಂದೇ ಸಲ ಅಂದರೆ ಬೇಗ ಆಗೋದಿಲ್ಲ. ಸೊ ಅದರಿಂದ ಸ್ವಲ್ಪನೇ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ಒಂದ್ ಕಡೆಯಿಂದ ಎಲ್ಲ ಸ್ಕ್ರೀನ್ಸು ಬಟ್ಟೆಗಳನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀವಿ. ಮನೆ ಖಾಲಿ ಮಾಡಬೇಕು ಅಂದ್ರೆ ಎಷ್ಟು ರಿಸ್ಕ್ ಇರುತ್ತಲ್ವಾ. ಬಟ್ಟೆಗಳೇನಾದ್ರೂ ಜಾಸ್ತಿ ಇದ್ರೆ ಮೈನ್ ನಮ್ಗೆ ಹೆಣ್ಮಕ್ಳಿಗೆ ಕಣ್ ಬೀಳೋದೇ ಬಟ್ಟೆಗಳ ಮೇಲೆ. ಬೇಗ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಒಂದು ಕೆಲಸ ಆಗೋಗ್ಬಿಡುತ್ತೆ ಅಂತೇಳಿ. ಸೊ ರೇಣು ಇರೋದ್ರಿಂದ ನನಗೆ ಅರ್ಧ ಕೆಲಸ ಆದಂಗಾಯ್ತು. ಸೊ ಅವಳು ಬಂದ್ಬಿಟ್ಟು ಎಲ್ಲ ಬಟ್ಟೆಗಳನ್ನೆಲ್ಲ ತೆಗೆದಿಡ್ತಾಳೆ. ನಾನು ಎಲ್ಲ ಬಟ್ಟೆಗಳನ್ನೆಲ್ಲ ಮಡಚಿ ಒಂದು ಬ್ಯಾಗಲ್ಲಿ ಇಡ್ತಾ ಇದ್ದೀನಿ. ಇವಾಗ ಮಕ್ಳಿಗೆ ರಜಾ ಇರೋದ್ರಿಂದ ಬೇಗ ಶಿಫ್ಟಿಂಗ್ ಮಾಡ್ಕೊಂಡ್ಬೇಡ, ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದ್ರೆ ಆಗೋದಿಲ್ಲ ಅಂತೇಳಿ ಇವಾಗಲೇ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಸ್ಕೂಲ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನ ಹೊಸದಾಗಿ ಸ್ಕೂಲಿಗೆ ಕಳಿಸ್ಬೇಕು, ಅವ್ರಿಗೆ ರೆಡಿ ಮಾಡಬೇಕು, ಫಸ್ಟ್ ಡೇ ಸ್ಕೂಲ್ ಮಿಸ್ ಮಾಡೋದು ಬೇಡ ಅಂತೇಳಿ ರಜೆಗಳ ಟೈಮಲ್ಲಿ ನಾವು ಶಿಫ್ಟಿಂಗ್ ಇಟ್ಕೊಂಡ್ಬಿಟ್ಟಿದೀವಿ. ಮನೆ ಖಾಲಿ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಎಲ್ಲಿರೋವು ತೆಗಿತಾನೆ ಇರಬೇಕು. ಕೆಲವೊಂದು ಮನೆಯಲ್ಲಿರೋವು ಎತ್ತಿಟ್ಕೊಳ್ಬೇಕು, ಬೇಕಿಲ್ದಿರೋವೆಲ್ಲ ವೇಸ್ಟ್ ಸಾಮಾನೆಲ್ಲ ಬಿಸಾಕ್ಬೇಕು. ಸೊ ನಮ್ಮ ಮನೇಲಂತೂ ಒಂದು 6 ವರ್ಷದಿಂದ ಈ ಮನೆಯಲ್ಲಿ ವೇಸ್ಟ್ ಸಾಮಾನೇ ಜಾಸ್ತಿ ಇದಾವೆ. ಬುಕ್ಸ್ ಅಂತೆ, ಮೆಡಿಸಿನ್ಸ್ ಅಂತೆ, ಅದು ಇದು ಎಲ್ಲಾನು ತುಂಬಾ ಇದಾವೆ. ಸೊ ಅದರಿಂದ ಎಲ್ಲ ಸ್ವಲ್ಪ ಡಿವೈಡ್ ಮಾಡೋಣ ಅಂತೇಳಿ ಎಲ್ಲ ತೆಗ್ದಿಟ್ಕೊಳ್ತಾ ಇದೀನಿ. ಇನ್ನ ಡ್ರೆಸ್ಸಸ್ ಎಲ್ಲ ಮಡ್ಚಿಟ್ಟಿದೀನಿ. ಕೆಲವೊಂದು ಆಗ್ದಿರೋವು ಅನಾಥಾಶ್ರಮವ್ರಿಗೆ ಕೊಡ್ಬೇಡ, ಹಳೆ ಡ್ರೆಸ್ಸಸ್ ಇರುತ್ತಲ್ವಾ, ಆ ತರ ಎಲ್ಲ ಅನಾಥಾಶ್ರಮದವ್ರಿಗೆ ಕೊಡ್ಬೇಡ ಅಂತೇಳಿ ಎಲ್ಲ ತೆಗ್ದಿಟ್ಕೊಳ್ತಾ ಇದೀನಿ. ಮೈನ್ ಬಟ್ಟೆ ಕೆಲಸ ಎಲ್ಲ ಆಗೋಗ್ಬಿಟ್ರೆ ಇನ್ನ ಪಾತ್ರೆ ಕೆಲಸ ಎಲ್ಲ ನೆಕ್ಸ್ಟ್ ನೋಡ್ಕೋಣ ಅಂತೇಳಿ ನಮ್ಮ ಮಕ್ಕಳವು ನನ್ನವು ಎಲ್ಲ ಬಟ್ಟೆಗಳನ್ನೆಲ್ಲ ಜೋಡಿಸಿಟ್ಕೊಂಡ್ಬಿಟ್ಟು. ಅಂಡ್ ಕೆಲವರು ಕಮೆಂಟ್ ಮಾಡಿದ್ರು ಬಟ್ಟೆಗಳನ್ನೆಲ್ಲ ಯಾವ ತರ ಜೋಡಿಸ್ಕೊಂಡ್ರಿ ಅಂತೇಳಿ. ನಾವು ನಾರ್ಮಲ್ ದೊಡ್ಡ ಬ್ಯಾಗ್ಸ್ ಬರುತ್ತಲ್ವಾ, ಡಿಮಾರ್ಟ್ಸ್ ಬ್ಯಾಗ್, ಸ್ಟಾರ್ ಬಜಾರ್ ಬ್ಯಾಗ್ಸ್ ಎಲ್ಲ ದೊಡ್ಡ ಬರುತ್ತಲ್ವಾ, ಆ ಬ್ಯಾಗ್ ಅಲ್ಲಿ ಫುಲ್ ಬಟ್ಟೆಗಳನ್ನೆಲ್ಲ ಇಟ್ಟು ಗಂಟ್ ಹಾಕೊಂಡ್ ಬಿಡ್ತಾ ಇದ್ವಿ. ಯಾಕಂದ್ರೆ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಅದರಿಂದ ಇಲ್ಲ ಅಂದ್ರೆ ಕಾಟನ್ ಬಾಕ್ಸ್ ಬರುತ್ತಲ್ವಾ, ಕಾಟನ್ ಬಾಕ್ಸ್ ಅಲ್ಲಿ ಹಾಕಿಟ್ ಬಿಡ್ತಾ ಇದ್ವಿ, ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಅಂತೇಳಿ. ಸೊ ಇವ ಎರಡರಲ್ಲೇ ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಅಂಡ್ ಇವಾಗೆಲ್ಲ ಕೆಲವೊಂದೆಲ್ಲ ಬಟ್ಟೆಗಳನ್ನೆಲ್ಲ ಮಡ್ಚಿಟ್ಕೊಳ್ತಾ ಇದೀನಿ. ನೋಡಿ, ನನ್ನ ಹತ್ರ ಹಳೆ ಬಟ್ಟೆನೆ ಜಾಸ್ತಿ ಇದು. ನಾನು ಕೆಲವೊಂದು ಕೊಡ್ತಾನೆ ಇರ್ಲಿಲ್ಲ ಯಾರಿಗೂನು. ಅದು ನಾನು ಸ್ವಲ್ಪ ದಪ್ಪ ಹೋಗ್ಬಿಟ್ಟೆ ಅಲ್ವಾ, ಆ ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ತುಂಬಾ ವರ್ಷಗಳಿಂದ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೆ ಅಲ್ವಾ. ಕೆಲವು ಡ್ರೆಸ್ಸಸ್ ನಾನು ಸಣ್ಣ ಆದ್ಮೇಲೆ ಹಾಕೋಣ ಅಂತೇಳಿ. ಸೊ ನಾನು ಸಣ್ಣ ಆಗಿಲ್ಲ, ಬಟ್ಟೆಗಳನ್ನ ಹಾಕೊಳ್ಳೋದಕ್ಕಾಗಿಲ್ಲ. ಸೊ ಅದರಿಂದ ಸ್ಮಾಲ್ ಸೈಜ್ ಬಟ್ಟೆಗಳನ್ನೆಲ್ಲ ಕೆಲವರಿಗೆ ಕೊಟ್ಬಿಟ್ಟೆ. ಅಂಡ್ ನೋಡಿ, ಕಬೋರ್ಡ್ ಎಲ್ಲ ರಿಪೇರಿ ಮಾಡಿಸ್ಬಿಟ್ಟಿದ್ವಿ. ಅಂಡ್ ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ಹಳೆ ವಿಡಿಯೋಗಳಲ್ಲಿ ಕೆಳಗಡೆ ಒಂದು ಸ್ಟೆಪ್ ನಾವು ಬೆಡ್ಶೀಟ್ ಅಲ್ಲಿ ಕವರ್ ಮಾಡಿಬಿಟ್ಟಿದ್ದೆ ನಾನು. ಇಲ್ಲಿ ಜಾಸ್ತಿ ಮಕ್ಕಳ ಬಟ್ಟೆನೇ ಇಡ್ತಾ ಇದ್ದಿದ್ದು. ಸೊ ಕಬೋರ್ಡ್ ನ ಹಾಕಿರ್ಲಿಲ್ಲ, ನಾನೇ ಬೆಡ್ಶೀಟ್ ಅಲ್ಲಿ ಕವರ್ ಮಾಡಿ ಮಕ್ಕಳ ಬಟ್ಟೆನ ತೆಕ್ಕೊಡ್ತಾ ಇದ್ದೆ. ಇನ್ನ ಮನೆ ಬಿಡ್ಬೇಕು ಅಂದಾಗ ಎಲ್ಲ ಹೋಗಿರೋವೆಲ್ಲ ರಿಪೇರಿ ಮಾಡಿಸ್ಬಿಟ್ವಿ. ಇನ್ನೇನು ಹೊರಟ್ರೆ ಮತ್ತೆ ಆಗೋದಿಲ್ಲ, ಮತ್ತೆ ರಿಪೇರಿ ಮಾಡ್ಸೋದಕ್ಕೆ ಬಂದು ಹೋಗೋದಕ್ಕಾಗಲ್ಲ ಅಂತೇಳಿ ಇರ್ಬೇಕಾದ್ರೆ ಏನೇನು ಹೋಗುತ್ತೆ ಎಲ್ಲ ರಿಪೇರಿ ಮಾಡಿಸಿದ್ವಿ. ಇನ್ನು ನಮ್ಮ ಮನೆಯವರು ಕೆಲಸದಿಂದ ಬಂದ್ರು, ನಮ್ಮ ಮನೆ ನೋಡಕ್ ಬಂದಿದ್ವಿ. ಇದೇ ಮನೆ. ಲಾಸ್ಟ್ ಆಗಿ ಈ ಮನೆನ ಫೈನಲ್ ಮಾಡಿದ್ವಿ. ಮನೆ ಯಾವ ತರ ಇದೆ ಅಂತೇಳಿ ಹೇಳಿ.
ಇನ್ನು ಮನೆ ಎಲ್ಲ ನೋಡಿದ್ವಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು. ಇನ್ನು ಇಷ್ಟ ಆದಮೇಲೆ ಅಲ್ಲೇ ಅಡ್ವಾನ್ಸ್ ಎಲ್ಲ ಮಾತಾಡಿಕೊಂಡು ಕೊಟ್ಬಿಟ್ಟು ಇನ್ನು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದಿದ ತಕ್ಷಣ ಎಲ್ಲ ಬೇಗ ಬೇಗ ಪ್ಯಾಕ್ ಮಾಡೋಣ ಅಂತೇಳಿ ಎಲ್ಲ ನಮ್ಮಮ್ಮ ಮತ್ತು ರೇಣು ಅವರೆಲ್ಲನೂ ಎಲ್ಲ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟಿದ್ರು. ಇನ್ನು ನಾನು ಈ ಕಡೆ ಅಡುಗೆ ಮನೆಯಲ್ಲೆಲ್ಲ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಬಚ್ಚಲ ಮನೆಯಲ್ಲಿ ನಮ್ಮಮ್ಮ ಮತ್ತು ಗುಂಡ ಇಬ್ಬರು ಕ್ಲೀನ್ ಮಾಡಿಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ಪಾತ್ರೆಗಳಿದ್ವು, ಹಳೆ ಪಾತ್ರೆಗಳೆಲ್ಲನೂ ಮೇಲ್ಗಡೆ ಅಟ್ಟ ಮೇಲೆ ಇಟ್ಬಿಟ್ಟಿದ್ವಿ. ಸೊ ಅವೆಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಸೊ ನೋಡಿ ಎಷ್ಟೊಂದು ಪಾತ್ರೆಗಳಿದ್ದಾವೆ, ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಚೀಲಕ್ಕೆ ಹಾಕಿಟ್ಬಿಟ್ವಿ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಕೆಲವೊಂದು ಪಾತ್ರೆಗಳ ಸಾಮಾನು ಎಲ್ಲನೂ ಚೀಲದಲ್ಲಿ ಹಾಕಿ ಕೆಲವೊಂದು ಬ್ಯಾಗ್ಗಳಲ್ಲಿ ಹಾಕಿ ಕಟ್ಟಿಡ್ತಾ ಇದ್ದೀನಿ. ಕೆಲವರು ಯಾವ್ಯಾವ ಥರ ಕಟ್ಟಿರ್ತಾರೋ ಬಟ್ಟೆಗಳು ಮತ್ತು ಪಾತ್ರೆಗಳೆಲ್ಲ ನನಗೆ ಗೊತ್ತಿಲ್ಲ. ಕೆಲವೊಂದು ಗ್ಲಾಸ್ ಇರುತ್ತಲ್ವ, ಗ್ಲಾಸ್ ಐಟಮ್ಸ್ ಎಲ್ಲ ಅವನ್ನೆಲ್ಲ ಕಾಟನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಇನ್ನೊಂದು ಪಿಂಗಾಣಿ ಅವೆಲ್ಲ ಇರುತ್ತಲ್ಲ, ಸೆರಾಮಿಕ್ ಐಟಮ್ಸ್ ಎಲ್ಲನೂ ಅದನ್ನು ಸೇಮ್ ಕಾಟನ್ ಬಾಕ್ಸಲ್ಲಿ ಎತ್ತಿಡ್ತಾ ಇದ್ದೆ. ನಾರ್ಮಲ್ ಡೈಲಿ ವೇರ್ ಪಾತ್ರೆಗಳೆಲ್ಲ, ಡೈಲಿ ಯೂಸ್ ಪಾತ್ರೆಗಳೆಲ್ಲನೂ ಚೀಲದಲ್ಲಿ ಹಾಕಿ ಕಟ್ಟಿಟ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲನೂ ಹೆಲ್ಪ್ ಮಾಡಿಕೊಡ್ತಾಯಿದ್ದಾರೆ ಮಕ್ಕಳೆಲ್ಲರೂ. ಕೆಲವೊಂದು ಗ್ಲಾಸ್ ಮೇಲೆ ಎಲ್ಲ ಡಸ್ಟ್ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ನಾನು ಇದರಲ್ಲಿ ಇಟ್ಟಿದ್ದೆ ಶೋಕೇಶಲ್ಲಿ. ಸೊ ಅದೆಲ್ಲ ತುಂಬ ಡಸ್ಟ್ ಇತ್ತು. ಸೊ ವೈಪ್ಸಲ್ಲಿ ಫೇಸ್ ವೈಪ್ಸ್ ಬರುತ್ತಲ್ಲ, ವೆಟ್ ವೈಪ್ಸ್ನ ಯೂಸ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ. ಇನ್ನು ಸಂಜೆಗೆ ನಮ್ಮ ಅಣ್ಣ ಗೋಲ್ಡ್ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರು. ಸೊ ಕೆಲವೊಂದು ಎಲ್ಲ ಎತ್ತಿಟ್ಬಿಟ್ಟು ಇನ್ನು ಸಂಜೆ ಆಗಿತ್ತಲ್ವ, ಇನ್ನು ಬೆಳಗ್ಗೆ ಮಾಡೋಣ ಕೆಲಸ ಅಂತೇಳಿ ಅದನ್ನೆಲ್ಲ ಇಟ್ಬಿಟ್ಟು ಇನ್ನು ನಮ್ಮ ಅಣ್ಣನ ಜೊತೆ ಶಾಪಿಂಗ್ ಬಂದಿದ್ದೀನಿ. ಆ್ಯಂಡ್ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮಗೆ 2 ದಿನ ಹಿಡಿಸ್ತು. ಮೇಲ್ಗಡೆಯಿಂದ ಪಾತ್ರೆ ತೆಗಿಯೋದು ಎಲ್ಲ ತೊಳ್ಕೊಳ್ಳೋದೆಲ್ಲ, ತೊಳೆಯೋದೇ ಪಾತ್ರೆಗಳು 2 ಡೇಸ್ ಹಿಡಿಸ್ತು ನಮಗೆ. ಸೊ ಸ್ವಲ್ಪ ಸ್ವಲ್ಪ ಎಲ್ಲ ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇನ್ನು ನಮ್ಮ ಅಣ್ಣನ ಮಗಂದು ನಾಮಕರಣ ಹತ್ರ ಬಂತಲ್ವಾ, ಸೊ ಅದರಿಂದ ಚೈನ್ ತೊಗೊಳ್ಬೇಕು ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ರು. ಸೊ ಚೈನ್ ನೋಡೋಕ್ಕೆ ಇವಾಗ ಬಂದಿದ್ದೀವಿ. ಆ್ಯಂಡ್ ನಮ್ಮ ಅಣ್ಣ ಹಿಂದಿನ ದಿನನೇ ಬಂದು ಸೆಲೆಕ್ಷನ್ ಮಾಡಿದ್ರಂತೆ ಈ ಚೈನ ನೋಡೋಣ ಅಂತೇಳಿ. ಸೊ ನನಗೂ ಒಂದ್ಸಲ ತೋರಿಸೋಣ ಅಂತೇಳಿ ನಮ್ಮ ಅಣ್ಣ ಕರ್ಕೊಂಡು ಬಂದಿದ್ದಾನೆ. ಇನ್ನು ನಾನು ಹೊಸ ಮನೆಗೆ ಸಿಲ್ವರ್ ದೀಪ ತಗೊಳ್ಬೇಕಾಗಿತ್ತು. ಸೊ 2 ಒಂದೇ ಸಲ ಆಗೋಗ್ಬಿಡುತ್ತೆ ಅಂತೇಳಿ ಶಾಪಿಂಗ್ ಬಂದಿದ್ದೀವಿ. ಆ್ಯಂಡ್ ನೋಡಿ ಚೈನ್ ಎಲ್ಲ ನೋಡ್ತಾ ಇದ್ದಾನೆ ನಮ್ಮ ಅಣ್ಣ. ಆ್ಯಂಡ್ ಫಸ್ಟ್ ನೋಡಿದ ಚೈನು ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಆ್ಯಂಡ್ ಸೆಕೆಂಡ್ ಟೈಮ್ ಈ ಚೈನ್ನ ನೋಡಿದ್ವಿ. ಆ್ಯಂಡ್ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿತ್ತು ನೋಡಿ. ಆ್ಯಂಡ್ ಲೆಂತು ಅಷ್ಟೇ ಸ್ವಲ್ಪ ಸ್ಮಾಲ್ ಸೈಜೇ ಇದೆ. ಒಂದು 10 ವರ್ಷದ ಮಕ್ಳವರೆಗೂ ನಾವು ಇದನ್ನು ಹಾಕ್ಬೋದು. ಸೊ ಅದರಿಂದ ಈ ಚೈನ್ನ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದು ರಿಂಗ್ಸ್ನ ನೋಡ್ತಾ ಇದ್ವಿ ಚಿಕ್ಕ ಮಕ್ಕಳಿಗೆ. ಸೊ ರಿಂಗ್ಸಲ್ಲೂ ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅಂತೇಳಿ ನೋಡ್ತಾ ಇದ್ವಿ. ಯಾಕಂದರೆ ಕಲೆಕ್ಷನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಸೊ ನಮ್ಮ ಬಜೆಟಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ತಾ ಇದ್ವಿ. ಸೊ ಅದರಿಂದ ಯಾವ ಸೂಟ್ ಆಗುತ್ತೆ ಅಂತೇಳಿ ನೋಡ್ತಾ ಇದ್ದೀವಿ. ಆ್ಯಂಡ್ ಒಂದು ರಿಂಗ್ನ ತಗೊಂಡ್ವಿ. ಆ್ಯಂಡ್ ಸರಿಯಾಗಿ ನಾನು ಶೂಟ್ ಮಾಡೋದಕ್ಕಾಗಿಲ್ಲ ಯಾವುದೇ ತಗೊಂಡ್ವಿ ರಿಂಗು ಅಂತೇಳಿ. ಕೆಲವೊಂದು ರಿಂಗ್ಸ್ನೂ ತಗೊಂಡ್ವಿ. ರಿಂಗ್ ಮತ್ತು ಚೈನ್ನ ತಗೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಆ್ಯಂಡ್ ಕಾಮಾಕ್ಷಿ ದೀಪನ ತೊಗೊಳ್ಬೇಕು ಅಂತೇಳಿ ನನಗಂತೂ ತುಂಬ ದಿನಗಳಿಂದ ಆಸೆ ಇತ್ತು, ದೇವ್ರ ಮನೆಯಲ್ಲಿ ಹೊಸದಾಗಿ ಕಾಮಾಕ್ಷಿ ದೀಪ ಇಡಬೇಕು ಅಂತೇಳಿ ಹೊಸ ಮನೆಗೆ. ಸೊ ಫೈನಲ್ ಆಗಿ ಇವಾಗಂತೂ ತಗೊಳ್ತಾ ಇದೀವಿ. ಆ್ಯಂಡ್ ನಾನು ತಗೊಂಡಿರೋ ಕಾಮಾಕ್ಷಿ ದೀಪನ ನಾನು ಇದರಲ್ಲಿ ಸರಿಯಾಗಿ ಶೂಟ್ ಮಾಡೋದಕ್ಕಾಗಿಲ್ಲ. ಸೊ ನಾನು ಅದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಸಿಲ್ವರ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನು ಹೊಸ ಮನೆಗೆ ಹೊಸದೊಂದು ಫೋಟೋ ಬೇಕಾಗಿತ್ತು. ಸೊ ಫೋಟೋನೆಲ್ಲ ತಗೊಳ್ತಾ ಇದ್ದೀವಿ. ಇನ್ನು ನಮ್ಮ ಮನೇಲಿರೋ ಫೋಟೋ ಬಂದ್ಬಿಟ್ಟು ನಮ್ಮ ಮನೇಲಿ ಸ್ವಲ್ಪ ಕಾಕ್ರೋಚ್ ಜಾಸ್ತಿ ಇದ್ವು. ಸೊ ಫೋಟೋ ಹಿಂದ್ಗಡೆ ಎಲ್ಲ ಕಾಕ್ರೋಚ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ವು. ಇನ್ನು ಬೇರೆ ಫೋಟೋ ಸ್ವಲ್ಪ ಹಳೇದಾಗೋಗ್ಬಿಟ್ಟಿತ್ತು, ಹಿಂದ್ಗಡೆ ಎಲ್ಲ ಸ್ವಲ್ಪ ಹೋಗಿತ್ತು ವುಡ್ ಎಲ್ಲ. ಸೊ ಅದರಿಂದ ಹೊಸ ಮನೆಗೆ ಸ್ವಲ್ಪ ಸಿಂಪಲ್ ಆಗಿರೋದೆ ಯಾವ್ದಾದ್ರು ಬೇರೆ ಫೋಟೋ ನೋಡೋಣ ಅಂತೇಳಿ ಬಂದ್ವಿ, ಫೋಟೋ ತಗೊಂಡು ಹೋಗೋಣ ಅಂತೇಳಿ. ಇನ್ನು ಫೋಟೋನೆಲ್ಲ ತಗೊಂಡ್ವಿ. ಬೆಳಗ್ಗೆನೆ ನಾವು ಆಲೋಕಿಸ್ಬೇಕಲ್ವಾ ಹೊಸ ಮನೆಯಲ್ಲಿ. ಸೊ ಏನೇನ್ ಬೇಕು ಪೂಜೆಗೆ ಐಟಮ್ಸ್ನೆಲ್ಲ ತಗೊಂಡು ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಹೇಗಿತ್ತು ಅಂತೇಳಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.